ಕುಡುಕರ ಸಾಮ್ರಾಜ್ಯವಾಯಿತ ಬೆಳಗಾವಿ ತಾಲೂಕು ಪಂಚಾಯಿತಿ ಆಫೀಸ್ ಎದುರುಗಡೆ ಖಾಲಿ ಬಾಟಲ್ಗಳು. ತಾಲೂಕು ಪಂಚಾಯಿತಿ ಆಫೀಸ್ ಮುಂಭಾಗದಲ್ಲಿ ಕಸವೋ ಕಸ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತವರ್. ಎಂದಿನ ಒಂದು ಪ್ರಮುಖ ಸುದ್ದಿ ಏನಪ್ಪ ಅಂತಂತಂದರೆ, ಕಸದ ರಾಶಿನೇ ಬೆಳಗಾವಿ ತಾಲೂಕು ಪಂಚಾಯಿತಿಯ ಮುಂಭಾಗದಲ್ಲಿ ಬಿದ್ದಿದೆ. ಹೌದು, ಅದರಲ್ಲೂ ಕೂಡ ಬಿಯರ್ ಬಾಟಲ್ಸ್ಗಳು ಕೂಡ ಕಂಡು ಬಂದಿವೆ. ಬಿಯರ್ ಬಾಟಲ್ಸ್ಗಳು, ಆಮೇಲೆ ಏನಂತೀರ ನೀವು, ನಾವು ದಾರು ಅಂತ ಕರಿತೀವಿ, ಎಣ್ಣೆ ಪ್ಯಾಕೆಟ್ಗಳು, ಗ್ಲಾಸ್ಗಳು, ತಿಂದು ಒಗೆದಂತಹ ಸ್ನ್ಯಾಕ್ಸ್ದು ಕುರುಕುರೆ ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಸಿಕ್ಕಿವೆ. ಯಾಕೆ ಈ ದುರ್ಲಕ್ಷ್ಯ? ಬೆಳಗಾವಿ ತಾಲೂಕು ಪಂಚಾಯಿತಿ ರೀ ಸರ್, ಒಂದು ತಾಲೂಕಿನ ಹೆಡ್ ಆಫೀಸ್, ಅದು ತಾಲೂಕಿನ ಒಂದು ಆಡಳಿತ ಅಲ್ಲೇ ನಡೆಯುತ್ತೆ. ಬೆಳಗಾವಿ ತಾಲೂಕಿನಲ್ಲಿ ಸುಮಾರು ಒಂದು 50ರಿಂದ 57 ಪಂಚಾಯಿತಿಗಳಿವೆ. ದೊಡ್ಡ ಪಂಚಾಯಿತಿ ಅದು. ಬಟ್ ಆದರೂ ಕೂಡ ಅಲ್ಲಿ ಸ್ವಚ್ಛತೆ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಹೌದಪ್ಪ, ಕುಡ್ದವ್ರ ಅದನ್ನ ಬಿಸಾಕ ಕೆಲಸ ಯಾರ್ದು? ಮತ್ತು ಅಲ್ಲೇನಕ್ಕೆ ಬಂದು ಕುಡಿತಾರೆ? ಯಾರೇ ಅವರು ಕುಡಿಯೋರು? CCTV ಕ್ಯಾಮ್ರಾ ಫುಟೇಜಸ್ ಅಂತಂತಂದರೆ CCTV ಮುಗುಲ್ ನೋಡ್ತಾ ಇದೆ. ಹೌದು, ಕರೆಕ್ಟಾಗಿ ಹೇಳ್ತಾ ಇದ್ದೀವಿ. ಅದ್ರದ್ದು ಫುಟೇಜಸ್ ತೋರಿಸ್ತೀವಿ ನಿಮಗೆ. CCTV ಫುಟೇಜಸನ್ನು ನೋಡಬೇಕಪ್ಪ ಅಂತಂತಂದರೆ CC ಕ್ಯಾಮ್ರಾಗಳು ಮುಖ ಮೇಲ್ಗಡೆ ಮಾಡಿಕೊಂಡು ಆಕಾಶದ ಚಿತ್ರ ತೆಗಿತೀವಿ. ಐ ಥಿಂಕ್ ಸೊ ಗೆಲಿಲಿಯೋ ನಂತರ ಇವರೇ CCTV ಕ್ಯಾಮ್ರಾದಿಂದ ಚಂದ್ರನನ್ನು ಹುಡುಕ್ತಾ, ಚಂದ್ರನಲ್ಲಿ ಏನು ನಡೀತಾ ಇದೆ, ಇಲ್ಲಪ್ಪ ಅಂದರೆ ಮಂಗಳ ಗ್ರಹದಲ್ಲಿ ಏನು ನಡೀತಾ ಇದೆ ಅಂತ ಹುಡುಕ್ತಿದ್ದಾರೇನೋ. ಅಷ್ಟು ರೊಚ್ಚಿಗೆ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಂಬೇಡಿ, ವಿಡಂಬನಾತ್ಮಕವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಅಂತಂತಂದರೆ, ಗೌರ್ಮೆಂಟ್ಗೆ ನಾವು ಟ್ಯಾಕ್ಸ್ ತುಂಬ್ತೀವಿ, ನಮ್ಮ ದುಡ್ಡಿಂದ ಮಾಡುವಂತಹ ಕೆಲಸಗಳು ಆಗ್ತಾ ಇಲ್ಲ ಅಲ್ಲಿ. ಮೊದಲೇದಾಗಿ ತಾವೇ ಸ್ವಚ್ಛವಾಗಿಲ್ಲ, ನಮ್ಮನ್ನೇನು ಸ್ವಚ್ಛ ಮಾಡ್ತಾರೆ ಸರ್ ಇವರು? ಬನ್ನೂರು ಸಾಹೇಬರು ಇದಕ್ಕೆ ನೇರ ಹೊಣೆ ಆಗಿಬಿಡ್ತಾರೆ. ಯಾರಪ್ಪ ಅಂತಂತಂದರೆ, ಹಿಂದೆ ನಾವು ಒಂದು ವಿಡಿಯೋ ಮಾಡಿದ್ವಲ್ಲ, ಬನ್ನೂರು ಸಾಹೇಬರು ಅಂತ, ಅವರೇ ಇದಕ್ಕೆ ನೇರ ಅವ್ರ ಮೇಲೇ ಆರೋಪ. ಯಾಕ್ರಿ ಸರ್ ನೀವು ಚಾರ್ಜ್ ತಗೊಂಡು 2 ದಿನ ಆಯಿತು, ಕುಡುಕರನ್ನ ಏನಕ್ಕೆ ಅಲ್ಲಿ ಕುಡಿಯೋಕೆ ಬಿಡ್ತೀರಾ? ಅದೆಲ್ಲ ಓದು ಏನಂತೀರ ನೀವು, ಒಳ್ಳಕ್ಕಾಕಿ. ಯಾಕ್ರಿ ಇಷ್ಟು ನಿರ್ಲಕ್ಷ್ಯ? ನೀವು ಯಾರು ಅಂತ ನಾವು ಸಾಮಾನ್ಯ ಜನತೆಗೆ ಹೆಂಗೆ ಗುರ್ತಾಗಬೇಕು? ಅದೇನು ಸುದ್ದಿ ಸಂಪೂರ್ಣ ವಿವರ ಈಗ ನೋಡಿ, ಏನೈತೆ ಏನಿಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಬೆಳಗಾವಿ ತಾಲೂಕು ಪಂಚಾಯಿತಿ ಎದುರುಗಡೆ ಕಸದ ರಾಶಿ. ಹೌದು, ಸರಿಯಾಗಿಯೇ ಕೇಳುತ್ತಿದ್ದೀರಿ. ನಿಜಕ್ಕೂ ಪಂಚಾಯಿತಿ ಎದುರುಗಡೆ ಕುಳಿತು ಕುಡಿಯುವವರು ಯಾರು? ಹೌದು, ಇದನ್ನು ನೋಡಿಕೊಂಡು ಕಣ್ಣಿಗೆ ಕಾಣದಂತೆ, ನೋಡಿದರೋ ನೋಡದಂತೆ ಕುಳಿತುಕೊಂಡು ಬೆಳಗಾವಿ ತಾಲೂಕು ಪಂಚಾಯಿತಿಯ ಇಒ ಸಾಹೇಬರು ಏನು ಮಾಡ್ತಾ ಇದ್ದಾರೆ? ಮೌನ ಧಾರಣೆ ಮಾಡಿದ ಹೀರೋ ಸಾಹೇಬ್ರು. ಹೌದು, ಲೋಕಾಯುಕ್ತ ದಾಳಿಯಿಂದ ತತ್ತರಿಸಿದ ಈ ಇಒ ಸಾಹೇಬ್ರು ಈಗ ಯಾರಿಗೆ ಏನು ಹೇಳುವುದು ಎಂಬ ಪ್ರಶ್ನೆಯಲ್ಲೇ ಕುಳಿತಿದ್ದಾರೆ. ನಿಜಕ್ಕೂ ಅಲ್ಲಿ ಕುಳಿತುಕೊಂಡು ಕುಡಿಯುತ್ತಿರುವವರು ಯಾರು? CCTV ಕ್ಯಾಮರಾದಲ್ಲಿ ಸೆರೆಯಾಗುತ್ತಿದೆ. ಅಂದರೆ CCTV ಕ್ಯಾಮ್ರಾದ ಚೆಹರೆ ಕೂಡ ಮುಗಿಲನ್ನು ನೋಡುತ್ತಿದೆ. CCTV ಕ್ಯಾಮರಾ ಇಲ್ಲದ ತಾಲೂಕು ಪಂಚಾಯಿತಿ ನಮ್ಮ ಬೆಳಗಾವಿ ತಾಲೂಕು ಪಂಚಾಯಿತಿ. ಹೌದು, CCTV ಕ್ಯಾಮ್ರಾದಲ್ಲಿ ಸೆರೆ ಮಾಡಿಕೊಳ್ಬೇಕು ಅಂದರೆ CCTV ಕ್ಯಾಮ್ರಾ ಕೂಡ ಬಂದ್. CCTV ಕ್ಯಾಮ್ರಾ ಬಂದ್ ಮಾಡಲು ಕಾರಣವೇನು? ಯಾವ ಇಒ ಸಾಹೇಬರು, ಬನ್ನೂರು ಸಾಹೇಬ್ರೇ, ಇದಕ್ಕೆ ನೀವು ಉತ್ತರ ಕೊಡಲೇಬೇಕು. ಇದಕ್ಕೆ ತಕ್ಕ ಉತ್ತರ ನೀಡಲೇಬೇಕು. ಜನತೆ ಟ್ಯಾಕ್ಸ್ ತುಂಬುತ್ತಿದೆ. ಜನರ ಟ್ಯಾಕ್ಸ್ ಹಣ ನಿಮ್ಮ ಜೇಬಿಗೆ ಹಾಕಿಕೊಳ್ಳದೆ ಇಂತಹ ಕೆಲಸಗಳನ್ನು ಮಾಡಿ ಎಂದು ಆಸೆಯಿಂದ ಹೀಗೊಂದು ವಿಡಿಯೋ ಮಾಡಿ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನೂರು ಸಾಹೇಬ್ರೆ, ಮಲ್ಕೊಂಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಬೆಳಗಾವಿ ತಾಲೂಕು ಪಂಚಾಯಿತಿ ಒಂದು ಕಸದ ಕೂಟ ಆಗೈತೆ ಅಂತ. ಅದು ಕೂಡ ನೋಡಿ, ನಾರ್ಮಲಾಗಿ ಕಸ ಬಿದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಗಿಡ ಗಂಟಿಗಳದ್ದು ಒಂದೇನೋ ಎಲೆಗಳು ಬಿದ್ದಾವೆ, ಉದುರಿವೆ, ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ, ನೋ ಇಶ್ಯೂಸ್. ಮಳೆ ಗಾಳಿಗೆ ಅದು ನಾರ್ಮಲ್ ನ್ಯಾಚುರಲು. ಬಟ್ ಬಾಟಲ್ಗಳು, ಎಣ್ಣೆ ಪ್ಯಾಕೆಟ್ಗಳು ಯಾಕ್ರಿ ಸರ್?
ಇದನ್ನೆಲ್ಲ ಯಾರು ಸ್ವಚ್ಛ ಮಾಡಿಸ್ತಾರೆ ಸರ್? ಸಾಮಾನ್ಯ ಜನತೆ ಕೂಡ ಒಂದು ಮಾತು ಹೇಳುತ್ತೆ, ಇಲ್ಲ ಬನ್ನೂರು ಸಾಹೇಬರು ರಾತ್ರಿ 8:30 9 ಗಂಟೆವರೆಗೂ ಆಫೀಸಲ್ಲಿ ಇರ್ತಾರೆ, ಅವರೇ ಕುಡಿತಾರೇನೋ ಅಂತ, ಅವ್ರು ಕುಡಿದು ಇಟ್ಟವ್ರೇನೋ ಅಂತ ಮಾತಾಡ್ತಾರೆ. ಅದನ್ನು ನಿಮ್ಮ ಘನತೆಗೆ ಅದು ಒಳ್ಳೆಯದಲ್ಲ ಸರ್. ನಿಮ್ಮ ಘನತೆ ಪ್ರಶ್ನೆ ಐತೆ, ಜನರು ನಿಮ್ಮನ್ನು ನಂಬಬೇಕು, ಅದ್ರ ಪ್ರಶ್ನೆ ಐತೆ, ನಂಬಿಕೆ ಪ್ರಶ್ನೆ ಐತೆ. ಸೊ ಎಕ್ಸಾಕ್ಟಾಗಿ ಹೇಳಬೇಕಪ್ಪ ಅಂತಂತಂದರೆ, ನಾವು ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಏನಂತಂದರೆ, ಕೈ ಮುಗಿದು ಕೇಳ್ತಾ ಇದ್ದೀವಿ ನಿಮ್ಮನ್ನು, ಈ ರೀತಿ ಏನಂತೀರ ನೀವು, ಅಸಹ್ಯವಾದಂತಹ ಕ್ರಿಯೆಗಳು ಪಂಚಾಯಿತಿ ಎದುರುಗಡೆ, ಪಂಚಾಯಿತಿ ಸುತ್ತಮುತ್ತ ಬೇಡ. ಅವು ಏನೇ ಕಂಡ್ರು ಏನೇ ಬಿಟ್ಟರು ತಕ್ಷಣವಾಗಿ ಅವ್ರನ್ನ ಸಾಫ್ ಮಾಡಿಸಿ, ಅಂದರೆ ಕ್ಲೀನ್ ಮಾಡಿಸಿ. ಕ್ಲೀನಾಗಿರಬೇಕು, ಹೋದ ತಕ್ಷಣ ಮನಸ್ಸಿಗೆ ಶಾಂತವಾಗಿರಬೇಕು. ಅದೆಲ್ಲ ಬಿಟ್ಟು ಅಲ್ಲಿ ಕುಡುಕರು ಕುಡಿದು ಬಾಟಲ್ಗಳನ್ನು ಒಗೆದವ್ರೆ, ಎಣ್ಣೆ ಪ್ಯಾಕೆಟ್ಗಳನ್ನು ಒಗೆದವ್ರೆ, ಗ್ಲಾಸ್ಗಳನ್ನು ಒಗೆದವ್ರೆ, ಸ್ನ್ಯಾಕ್ಸ್ ತಿಂದು ಅದ್ರದ್ದು ಏನಂತೀರ ನೀವು, ಎಲ್ಲ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಒಗೆದವ್ರೆ, ಕುರ್ಕುರೆ ಅದು ಇದು ಎಲ್ಲ ಪ್ಯಾಕೆಟ್ಗಳು ಬಿದ್ದಾವೆ. ಇದನ್ನು ನಾವು ಸ್ವಚ್ಛ ಅಂತ ಅನ್ಕೋಬೇಕಾ? ಸ್ವಚ್ಛ ಭಾರತ್ ಅಭಿಯಾನ ಏನಾಯಿತು? ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿಗೆ ಮಂಗಳ ಹಾರ್ತಾ ಇದ್ದೀವಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 860 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.